ಈಗ ಒಂದೊಂದೇ ಮಾತಾಡ್ತಾ ಹೋಗೋಣ, ಒಂದೊಂದೇ ಗ್ಯಾರಂಟಿಗಳ ಬಗ್ಗೆ. ಆರಂಭದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಈಗ 19% ಓವರ್ ಆಲ್ ಮಹಿಳೆಯರು ಹೊಸ ಉದ್ಯೋಗ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 34% ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದೆ ಅಂತ ಮಹಿಳೆಯರಿಗೆ. ಸುಮಾರು 2,000 ರೂಪಾಯಿ ಉಳಿತಾಯ ಆಗ್ತಿದೆ ಸರ್ ಬಸ್ಸಲ್ಲಿ ಓಡಾಡೋದ್ರಿಂದ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಸರ್. ನೋಡಿ, ನಾನು ನಿಮಗೆ ಅದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಈಗ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ನೀವು ಹೇಳಿ ನಾನು ಅಕ್ಸೆಪ್ಟ್ ಮಾಡ್ತೇನೆ. ನೀವು ಮೀಡಿಯಾ ಹೇಳಿ, TV5 ಹೇಳಿ, ಮತ್ತೊಂದು ಹೇಳಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಕುಳಿತುಕೊಂಡು ಮಾಡಿರ್ತಕ್ಕಂಥ ಈ ರಿಪೋರ್ಟ್ ನಾವು ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ನಿಮ್ ಶಕ್ತಿ ಯೋಜನೆ ಅಕ್ಸೆಪ್ಟ್ ಮಾಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ನೀವು ಯುವ ನಿಧಿ ಬಗ್ಗೆ ಮಾತಾಡೋಣ. ಖಂಡಿತ ಯುವ ನಿಧಿ ಒಂದು ಕಂಪ್ಲೀಟ್ ಆಗ್ಬಿಡಿ. ಅದೇ ಈ ಸರ್ ಶಕ್ತಿ ಯೋಜನೆ ಓಕೆ ಇರಬಹುದು, 19% ಜನ ಲಾಭ ಆಗಿರ್ಬೋದು. 19% ಅಂತಕ್ಕಂಥದ್ದು ಅದನ್ನ ನಂಬಿಕೆ ಸತ್ಯಕ್ಕೆ ಸ್ವಲ್ಪ ಹತ್ತಿರವಾಗಿರ್ಬೋದು, ಅದನ್ನ ನಂಬೋಣ. ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯುವ ನಿಧಿ ಬಗ್ಗೆ ಮಾತಾಡೋಣ ಸರ್. ಯುವ ನಿಧಿ 1.7 ಲಕ್ಷ ಜನ ಅಷ್ಟೇ ಇರೋದು ಫಲಾನುಭವಿಗಳು ಇಡೀ ರಾಜ್ಯದಲ್ಲಿ. ಅದರಿಂದ 42% ನಿರುದ್ಯೋಗ ಸಮಸ್ಯೆ ಬಗೆಹರಿದಿದೆ ಅಂದ್ರೆ ಯಾವ ರೀತಿ ನಂಬಲಿಕ್ಕಾಗುತ್ತೆ ಸರ್? ಇಡೀ ರಾಜ್ಯದಲ್ಲಿ 1,74,000 ಜನ ಉದ್ಯೋಗಕ್ಕೆ ಹೋಗಿದ ತಕ್ಷಣ, ಅಂದ್ರೆ ಇವ್ರಿಗೆ 3,000 ಅಥವಾ 1,500 ಹಣ ಬಂದಿದ ತಕ್ಷಣ ನಿರುದ್ಯೋಗ ಸಮಸ್ಯೆ ಬಗೆಹರಿತಾ ಅಥವಾ ಕೌಶಲ್ಯ ಅಭಿವೃದ್ಧಿ ಜಾಸ್ತಿ ಆಯ್ತಾ? ಇದನ್ನ ನಂಬಲಿಕ್ಕಾಗತ್ತಾ? ಒಂದು. ಮತ್ತೆ ಇನ್ನು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿದ್ದಾರೆ. ಬುಕ್ಸ್ ಏನೋ ಒಂದು PG ದುಡ್ಡು ಅನುಕೂಲ ಆಗ್ತಿದೆ ಸರ್. 1,500-3,000 ರೂಪಾಯಿ ಅವ್ರಿಗೆ ಎಷ್ಟೊಂದು ಅನುಕೂಲ ಆಗ್ತಾ ಇದೆ. ಪರ್ಸೆಂಟೇಜ್ ವೈಸ್ ಸರ್ 94% ಇವ್ರು ಉಪಯೋಗ ಆಯ್ತಾ? 94%. ಮತ್ತೆ ಯಾವತ್ತೇ ಆಗ್ಲಿ ಸರ್, ಒಂದು ಸರ್ವೆ ಮಾಡ್ಬೇಕಾದ್ರೆ ಸ್ಯಾಂಪಲ್ ಸೈಜ್ ವೆರಿ ಇಂಪಾರ್ಟೆಂಟ್ ಸರ್. ಸ್ಯಾಂಪಲ್ ಸೈಜ್ ಎಷ್ಟು ಸರ್? ಈಗ ಫಲಾನುಭವಿಗಳು ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, 1-2 ಕೋಟಿ ಬರ್ಬೋದಾ ಸರ್? ಹೌದು. ಆದ್ರೆ ಇವರು ಸ್ಯಾಂಪಲ್ ಸೈಜ್ ಎಷ್ಟು ಜನ ಸರ್ವೆ ಮಾಡಿದ್ದಾರೆ ಸರ್? 6,300 ಜನ. ನಾವು 6,300 ಜನದ ರಿಪೋರ್ಟ್ ತಗೊಳ್ಳಿಕ್ಕೆ ಆಗುತ್ತಾ ಸರ್? ಅಂದ್ರೆ 6,300 ಜನ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತೀರಿ. ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇಲ್ಲ. ಸ್ಯಾಂಪಲ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಂಟಿಟಿ ಆಫ್ ದ ಸ್ಯಾಂಪಲ್ ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಶಕ್ತಿ ಯೋಜನೆ, ಇನ್ನೊಂದು ಮಾತಾಡ್ತಾ ಇದ್ರಿ. ಶಕ್ತಿ ಯೋಜನೆಯಿಂದ ಸಮಸ್ಯೆಗಳು ಏನೇನಾಗಿದ್ದಾವೆ ಸರ್? ಇವತ್ತು ಮೊನ್ನೆ ಸಂಬಳ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ರು. ಅದ್ರ ಜೊತೆಗೆ ಬಸ್ಗಳು ಕೆಟ್ಟ ನಿಂತಿದ್ದಾವೆ ಎಲ್ಬೇಕಲ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಅದರಿಂದ ಅದು ಓಕೆ, ಅದು ಗೃಹ ಏನು ಶಕ್ತಿ ಯೋಜನೆ ಬರ್ತದೆ ಸರ್ಕಾರ ಅದು ನೋಡ್ಕೊಳ್ತದೆ. ಅದು ಶಕ್ತಿ ಯೋಜನೆಯಿಂದ ಲಾಭ ಆಗಿದೆ, ಅದನ್ನ ಒಪ್ಕೊಳ್ತೀವಿ. ಬಟ್ ಅನ್ನಭಾಗ್ಯದ್ದು ಸರ್, ಅನ್ನಭಾಗ್ಯದ್ದು ಇವ್ರು ಸೇರಿಸಿ ಹೇಳಿರೋದೇನು ಅಂತಂದ್ರೆ 5 kg ಅಕ್ಕಿ ಕೇಂದ್ರ ಸರ್ಕಾರದ್ದು ಸೇರಿಸ್ಕೊಂಡು ಹೇಳಿದ್ದಾರೆ. ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಸರ್. ಅದ್ರ ಜೊತೆಗೆ ಇನ್ನೊಂದು 2 ನಿಮಿಷ ನಾನು ಟೈಮ್ ಕೊಡಿ ಸರ್, ನಾನು ಮುಗಿಸ್ಕೊಡ್ತೀನಿ ಸರ್. ಇವತ್ತು ಇವ್ರು ಏನ್ ಹೇಳ್ತಾ ಇದಾರೋ, ಗೃಹಲಕ್ಷ್ಮಿಯಿಂದ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ, ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ. ಓಕೆ ಸ್ವಾಮಿ, ಅದ್ರ ಜೊತೆಗೆ ನೀವು ರಾಜ್ಯದ ಅಭಿವೃದ್ಧಿನೂ ನೋಡ್ಬೇಕಲ್ವಾ? ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಮಾತನಾಡ್ತಾರೆ. ಅದು ಅಭಿವೃದ್ಧಿನೇ, ಪಂಚ ಗ್ಯಾರಂಟಿನೇ ಅಭಿವೃದ್ಧಿನ ಅಂತ ಹೇಳಿದವ್ರೀಗ ಅದನ್ನೇ ಹೇಳ್ತಾ. ಅದ್ರ ಜೊತೆಗೆ ಇವತ್ತು ಏನ್ ರಾಜ್ಯದಲ್ಲಿ ನಡೀತಾ ಇದೆಯೋ ಅಭಿವೃದ್ಧಿ ಶೂನ್ಯ, ಗುಂಡಿಗಳನ್ನ ಮುಚ್ಚಕ್ಕಾಗ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಅಂತಂದ್ರೆ, ಒಂದು ಸರ್ಕಾರ ರಸ್ತೆ ಮೇಲೆ, ಬ್ರಿಡ್ಜ್ ಮೇಲೆ, ಫ್ಲೈಓವರ್ ಮೇಲೆ, ಡ್ಯಾಮ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಬೇರೆ ಬೇರೆ ರೀತಿ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ಒಬ್ಬ ಸಿಮೆಂಟ್ ವ್ಯಾಪಾರ ಆಗುತ್ತೆ, ಒಬ್ಬನ ಕಬ್ಬಿಣ ವ್ಯಾಪಾರ ಆಗುತ್ತೆ, ಒಬ್ಬ ಉದ್ಯೋಗ ಸಿಗುತ್ತೆ, ಒಬ್ಬ ಮೇಸ್ತ್ರಿಗೆ ಉದ್ಯೋಗ ಸಿಗುತ್ತೆ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದಾಗ ರಾಜ್ಯದ ಅಭಿವೃದ್ಧಿ ಆಗುತ್ತೆ. 28% ಡೌನ್ ಆಗಿದೆ ಸರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. 2022-23 96,000 ಕೋಟಿ ಇದ್ದಿದ್ದು 2023-24ಕ್ಕೆ 28% ಕಮ್ಮಿ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡೌನ್ ಆಯ್ತು ಅಂತಂದ್ರೆ ಸರ್ಕಾರದ ಒಂದು ಅಭಿವೃದ್ಧಿ ದರನೇ ಬಿದ್ದೋದಂಗೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವತ್ತೂ ಡೌನ್ ಆಗ್ಲೇಬಾರ್ದು. ನೀವು ಹೇಳೋದು ಅಗ್ರಿ ಸರ್, ಒಪ್ಕೋತೀನಿ. ಬಟ್ ಗೃಹಲಕ್ಷ್ಮಿಯಿಂದ ಅನುಕೂಲ ಸತ್ಯ ಎಷ್ಟು ಜನ ಔಷಧಿ ತಗೋತಾ ಇದ್ದಾರೆ, ಮಕ್ಕಳಿಗೆ ಎಷ್ಟೋ ಜನ ಪಂಪ್ ಸೆಟ್ ಹೊಡಿಸಿದ್ದಾರೆ ಸರ್. ಲಾಭನೇ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ಯಾಂಪಲ್ ಸೈಜ್ ಇಷ್ಟು ಮಟ್ಟಿಗೆ ಹೇಳಿದಾರಲ್ವಾ, ರಾಜ್ಯದ 94% ಮಹಿಳೆಯರಿಗೆ ಲಾಭ ಆಗಿದೆ ಅಂತೇಳಿ. 94% ಮಹಿಳೆಯರು ಇವ್ರು ಕೊಡ್ತಲೇ ಇಲ್ಲ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಹಣವನ್ನ. ಅದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಸರ್, ಭ್ರಷ್ಟಾಚಾರ ಇವತ್ತು ಯಾವ ಮಟ್ಟಕ್ಕೆ ತಲ್ಲಿನ ಆಡ್ತಾ ಇದೆ ಅಂದ್ರೆ, ಇವ್ರು ರಾಜ್ಯ ಸರ್ಕಾರದ ಮಿನಿಸ್ಟರ್ಗಳೇ ಮಾತಾಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು ಸರ್? ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಇದೆ ಭ್ರಷ್ಟಾಚಾರದಲ್ಲಿ ಅಂತ. ರಾಜುಕಾಗಿ ಏನ್ ಹೇಳಿದ್ರು ಸರ್? ನಾವು ಇವತ್ತು ರಾಜ್ಯ ಸರ್ಕಾರ ಬಿದ್ದೋಗ್ಬಿಡಿ, ಸಂಪೂರ್ಣವಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಶಿವರಂಗ ಬಸವರಾಜ್ ಏನ್ ಹೇಳಿದ್ರು ಸರ್? ಇವರು ಸಹ ಸರ್ಕಾರ ವಿಚಾರ ವಿರುದ್ಧ ಮಾತಾಡಿದ್ರು. ಗವಿಯಪ್ಪ ಏನ್ ಹೇಳಿದ್ರು ಸರ್? ಇವರು ಸಹ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರು. ನಾವ್ ಹೇಳ್ತಾ ಇರೋದ್ರಲ್ಲ. ಮತ್ತೆ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತ ಹೇಳಿದ್ ಬಿಜೆಪಿ ಅವರಲ್ಲ ಸರ್, ಇವರ ಸರ್ಕಾರದ ಶಾಸಕರುಗಳು ಹೇಳಿರ್ತಕ್ಕಂಥದ್ದು. ಇವರ ಸರ್ಕಾರದ ಸರ್, ಇವರ ಸರ್ಕಾರದ ಮಾಗಡಿ ಬಾಳು ನಿಲ್ಲಿಸಬೇಕು.
ನಿಮ್ ಶಾಸಕರೇ ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಮಾಗಡಿ ಬಾಲಕರ್ ಸರ್, ಮಾಗಡಿ ಬಾಲಕರ್ ಹೌದು. ತಾನೆ ಇವ್ರು ಶಾಸಕರು ನಿಲ್ಲಿಸ್ಬೇಕು ಅಂತ ಹೇಳಿದ್ದು. ಮತ್ತೆ ಅದ್ರ ಜೊತೆಗೆ ಇವತ್ತೇನಾಗಿದೆ ಸರ್, ವೀರೇಂದ್ರ ಪಪ್ಪಿ BJP 2,000 ಕೋಟಿ ಗಳಿಸಿದ್ರು. ಮತ್ತೆ ಅದ್ರ ಜೊತೆ ಮೈಸೂರಲ್ಲಿ ನೀವು ಆನ್ಲೈನ್ ಬೆಟ್ಟಿಂಗ್ ಮಾಡೋದಕ್ಕೆ ದುಡ್ಡು ಇಸ್ಕೊಂಡಿದ್ದೀರಲ್ಲ ಎಲೆಕ್ಟ್ರಲ್ ಬಾಂಡ್ ಮೂಲಕ ಎಲೆಕ್ಟ್ರಲ್ ಬಾಂಡ್ ಮೂಲಕ ಕಿರ್ಚಾಡದಿಂದ ಯಾವ್ದು ಮುಚ್ಚಾಕ್ಲಿಕ್ಕೆ ಆಗಲ್ಲ. ಮೈಸೂರಿನಲ್ಲಿ ಇವ್ರದೊಂದು ಡ್ರಗ್ಸ್ ಫ್ಯಾಕ್ಟ್ರಿ ತಗ್ಲಾಕಂತಲ್ಲ ಸರ್, ಯಾಕೆ ತಗ್ಲಾಕೋದು ಸರ್? ಇಡೀ ದೇಶಕ್ಕೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದದ್ದು. ಇದಕ್ಕೆ ಕಾಂಗ್ರೆಸ್ ವಕ್ತಾರರು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ. ಸಾಲ ಮರುಪಾವತಿ ಯಾರೋ ಒಬ್ರು ಕಾಂಗ್ರೆಸ್ ಏಜೆಂಟ್ ಮಹಿಳೆ ಕರ್ಕೊಂಡ್ಬಂದು ಕಾಂಗ್ರೆಸ್ ಅಲ್ಲ ಇದನ್ನ ಬರ್ತೀನಿ ಬಿಹಾರಲ್ಲಿ ಮೋದಿ ಯೋಗ್ಯತೆಗೆ ಬಿಜೆಪಿ ಅವರು ಅಲ್ಲ ಒಂದ್ ನಿಮಿಷ ಕಶ್ಯಪುರ ಬರ್ತೀನಿ. ಅಲ್ಲ ಅಲ್ಲ ನೀವು ಸರ್ ನೀವು ಒಂದ್ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ, ಆಮೇಲೆ ಉತ್ತರ ಕೊಡಿ. ಅಲ್ಲ ಅಲ್ಲ ದಿಲೀಪ್ ಅವರೇ ಸುಮ್ಮನೆ ಇದ್ದೀನಿ. ದಿಲೀಪ್ ಅವರೇ ಅಲ್ಲ ಬಿಜೆಪಿ ಅವರು ಅಲ್ಲ ಬಿಹಾರದಲ್ಲಿ ದೆಹಲಿಯಲ್ಲಿ ಮಧ್ಯಪ್ರದೇಶ ಕಾಪಿ ಪೇಸ್ಟ್ ಮಾರಾಟ ಸರ್ ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಭು ಅವರೇ ಗೊತ್ತಿದೆ ರಾಜ್ಯದಲ್ಲಿ ಅಲ್ಲ ಸರ್ ಈಗ ಅಲ್ಲ 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 ಮೋದಿ ಅವರು ಅಲ್ಲ ದಿಲೀಪ್ ಅವರೇ ಟಿಕೆಟ್ ಕೊಡ್ಲಿ, MLA ಈಗ ಟಿಕೆಟ್ ಮೋದಿ ಅವರು ಈ ಸುಳ್ಳು ಸರ್ವೆಯನ್ನ ಒಪ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ. ಯಾರೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಮಹಿಳೆಯನ್ನ ಕರ್ಕೊಂಡು ಇಡೀ ಕರ್ನಾಟಕದ ದಾರಿ ಹೋಗಿರ್ತಕ್ಕಂಥದ್ದು ರೆಡಿ ಇಲ್ಲ. She is a Congress woman. Yes, ಬರ್ತೀನಿ. ಅದಕ್ಕೆ ಉತ್ತರ ಕೊಡ್ತಾರೆ. ಉತ್ತರ ಅರ್ಥ ಆಗುತ್ತೆ. Yes, ಬರ್ತೀನಿ. ಅವರ ಎಕ್ಸ್ ಖಾತೆಯನ್ನು Okay. ಓಪನ್ ಮಾಡಿ ನೋಡಿದಾಗ Yes. ಪ್ರತಿಯೊಬ್ಬನಿಗೆ ಅರ್ಥ ಆಗುತ್ತೆ she is a Congress woman ಅಂತ. Yes, sir. ಅವರು ಸರ್ ಅವ್ರು ಯಾವತ್ತೂ ಸರ್ವೆ ಮಾಡೋರು ಇಲ್ಲ ಇಲ್ಲ ಬರ್ತೀನಿ ದಿಲೀಪ್ ಅವರೇ ಬರ್ತೀನಿ ಒಂದೇ ನಿಮಿಷ ಬರ್ತೀನಿ ದಿಲೀಪ್ ಅವರೇ ಅಲ್ಲ ಈಗ ಅಲ್ಲ ಸರ್ ಈಗ ಕಶ್ಯಪ್ ಅವರೇ ನೋಡಿ ಈಗ ನೋಡಿ ಬರ್ತೀನಿ ಒಂದೇ ನಿಮಿಷ ಕ್ಲಾರಿಟಿ ಒಂದ್ ನಿಮಿಷ ಕ್ಲಾರಿಟಿ ತಗೋತೀನಿ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಬರ್ತೀನಿ ಬಂದೇ ಬರ್ತೀನಿ